ವೀರಲೋಕ ಪುಸ್ತಕ ಸಂತೆ ಕರ್ನಾಟಕದ ಅತಿ ದೊಡ್ಡ ಪುಸ್ತಕ ಸಂತೆ ಅಂತ ಬಿಂಬಿತವಾಗಿದೆ. ವಿಶೇಷತೆಗಳು ಏನು ಅಂತಂದರೆ, ಮೊದಲನೇದಾಗಿ ಇಲ್ಲಿ ಒಂದು 75 ಪುಸ್ತಕ ಪ್ರಕಾಶಕರು ತಮ್ಮ ಮಳಿಗೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದು. ಎರಡನೇದು, ಲೇಖಕರೇ ಇಲ್ಲಿ ನಿಂತು ಪುಸ್ತಕಗಳನ್ನು ಮಾರಾಟ ಮಾಡುವಂತಹ ಸಿದ್ಧತೆಗಳಲ್ಲಿದ್ದಾರೆ. ಇದು ಕನ್ನಡದಲ್ಲಿ ಮೊಟ್ಟ ಮೊದಲನೇದು. ಎರಡನೇದು. ಮೂರನೇದು, ಸುಮಾರು 1 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳು ಇಲ್ಲಿ ಸಿಗ್ತವೆ ಅನ್ನುವಂಥದ್ದು. ಮಕ್ಕಳನ್ನು ಕೇಂದ್ರೀಕರಿಸಿಕೊಂಡು ಒಂದು ಆಟದ ವಿಭಾಗವನ್ನೆಲ್ಲ ಮಾಡಿದ್ದೇವೆ. ಸೊ ಅಲ್ಲಿಂದ ನಮಗೆ ಮಕ್ಕಳು ಈ ಕಡೆಗೆ ಬಂದರೆ ಅವರು ಓದೋ ಕಡೆಗೆ ಗಮನ ಹರಿಸ್ತಾರೆ ಅನ್ನೋಂಥದ್ದು ಉದ್ದೇಶ. ಸೊ ಇದರ ಜೊತೆಗೆ ಶಾಪಿಂಗ್ಗೋಸ್ಕರ ವ್ಯವಸ್ಥೆ ಮಾಡಿದ್ದೀವಿ. ಅದರ ಜೊತೆಗೆ ಫುಡ್ ಝೋನ್ ಅಂತ ಮಾಡಿದ್ದೀವಿ. ಅದರ ಜೊತೆಗೆ ಸಂಗೀತ ಸಂಜೆ ಮಾಡಿದ್ದೀವಿ. ಈ ಎಲ್ಲವನ್ನು ಒಳಗೊಂಡಂತೆ ಇದೊಂದು ಅದ್ಭುತವಾದಂಥ ಒಂದು ಆಯೋಜನೆ ಅಂತ ನಂಬಿ ಕೆಲಸಗಳು ಮಾಡ್ತಾಯಿದ್ದೀವಿ ಸರ್. ಈಗ ಬೆಂಗಳೂರು ಜನರಿಗೆ ಎಲ್ಲರಿಗೂ ತಲುಪಿದೆ ಸರ್ ಈ ಪುಸ್ತಕ ಸಂತೆ ಕಾರ್ಯಕ್ರಮ? ನನ್ನ ಪ್ರಕಾರ ತಲುಪಿದೆ ಸರ್. ಈಗ ಆಟೋ ಮೂಲಕ ಪಬ್ಲಿಸಿಟಿ ತುಂಬ ಅದ್ಭುತವಾಗಿ ಪಬ್ಲಿಸಿಟಿ ಆಗಿದೆ. ಪಬ್ಲಿಸಿಟಿ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಎಷ್ಟು ಪುಸ್ತಕಗಳ ಹಾಕಿದ್ದೀರಾ ಸರ್ ಈ ಪುಸ್ತಕ? ಸುಮಾರು 1 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿದ್ದಾವೆ ಸರ್. ಏನೇನು ಸಿಗತ್ತೆ ಇಲ್ಲಿ ಬಂದರೆ? ಈಗ ನೀವು ಹೇಳಿದಾಗೆ ಮಕ್ಕಳಿಗೆ ಆಟೋಟದ ಜೊತೆಗೆ ಪುಸ್ತಕಗಳು ಯಾವ ರೀತಿ ಪುಸ್ತಕಗಳಿದ್ದಾವೆ? ಎಲ್ಲ ಪುಸ್ತಕಗಳು, ಕತೆ, ಕಾದಂಬರಿ, ಸಿನಿಮಾ, ಕ್ರೀಡೆ, ಗಣಿತ, ವಿಜ್ಞಾನ, ಮನೋವಿಕಾಸ, ಅರ್ಥಶಾಸ್ತ್ರ ಆದಿಯಾಗಿ ಎಲ್ಲವೂ ಸಿಗುತ್ತೆ ಸರ್. ಎಲ್ಲ ಪುಸ್ತಕಗಳು ಸಿಗುತ್ತೆ. ಸೊ 1 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳಿದ್ದಾವೆ. ಅವರ ಆಯ್ಕೆಗೆ ಬಿಟ್ಟಿದ್ದು. ಇಲ್ಲ, ಇದು ಭಾಳ ಮಹತ್ವದ ಘಟನೆ ನೋಡಿ. ಸರ್ಕಾರಿ ಅನುದಾನದಿಂದ ನಮ್ಮಲ್ಲಿ ಅನೇಕ ಪುಸ್ತಕ ಪ್ರದರ್ಶನಗಳು ನಡೀತವೆ, ಮಾರಾಟ ನಡೀತವೆ. ಆದರೆ ಎಷ್ಟೋ ಬಾರಿ ವಿತರಣೆ ಅಷ್ಟು ಸರಿ ಇರೋದಿಲ್ಲ. ಈಗ ಸಂಸ್ಕೃತಿ ಇಲಾಖೆ ಮಾಡಿದ ಪುಸ್ತಕಗಳು ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳ ಸಂಸ್ಕೃತಿ ಇಲಾಖೆಗಳಲ್ಲಿ ಯಾಕೆ ಸಿಗೋಲ್ಲ? ನಾನು ಮೊನ್ನೆ ಮಂಗಳೂರಿಗೆ ಹೋದಾಗ ಅಲ್ಲಿ ಅವರು ಕೇಳಿದರು, ಸರ್ ನಿಮ್ಮದು ಸಂಸ್ಕೃತಿ ಇಲಾಖೆ ಪುಸ್ತಕಗಳು ನಮಗೆ ಮಂಗಳೂರಲ್ಲಿ ಯಾಕೆ ಸಿಗೋಲ್ಲ ಅಂತ. ವಿತರಣೆ ಸರಿ ಇರೋಲ್ಲ. ಈ ಸರ್ಕಾರಕ್ಕೆ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಇರೋಲ್ಲ. ಒಂದೇ ಒಂದು ಭಾಳ ಯಶಸ್ವಿ ಕಾರ್ಯಕ್ರಮ ಅಂದರೆ ಅದರ ಅನೇಕ ಮಿತಿಗಳ ನಡುವೆ ಕೂಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಈ ವರ್ಷ ಮಂಡ್ಯದಲ್ಲಿ ನಡೀತದೆ. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಪ್ರಕಾಶಕರು ಬರ್ತಾರೆ ಮತ್ತು ಪುಸ್ತಕ ಮಾರಾಟ ಕೂಡ ತುಂಬ ಚೆನ್ನಾಗಿ ಆಗ್ತದೆ. ಅಂದರೆ ಇದರ ಹಿಂದೆ ಏನಿದೆ ಅಂತಂದರೆ, ಪುಸ್ತಕವನ್ನು ಕೊಳ್ಳೋರು ಇಲ್ಲ ಅಂತ ಹೇಳುವುದನ್ನು ಪೂರ್ತಿ ಒಪ್ಪಕ್ಕಾಗಲ್ಲ. ಯಾಕಂದರೆ ನೀವು ಭಾರತದ ಒಟ್ಟು ಶೇಕಡವಾರು ಇದೆಯಲ್ಲ, ಓದುವರ ಸಂಖ್ಯೆ 4.9 ಇದೆ. ಕರ್ನಾಟಕದ 3.9 ಇದೆ. ಅಂದರೆ ಅದೇನು ಅಂಥ ಕೆಟ್ಟ ಸ್ಥಿತಿಯಲ್ಲಿ ಏನಿಲ್ಲ, ಚೆನ್ನಾಗೇ ಇದ್ದಾರೆ. ಬಟ್ ಸಮಸ್ಯೆ ಏನು ಅಂತಂದರೆ, ಈ ಬೆಂಗಳೂರು ಕೇಂದ್ರಿತವಾಗಿ ನಡೆಯುವ ಚಟುವಟಿಕೆಗಳು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಬಾರ್ದು. ವೀರಕಪುತ್ರ ಶ್ರೀನಿವಾಸರು ಮಾಡಿದ್ದನ್ನು ಒಬ್ಬರು ಮೈಸೂರಲ್ಲಿ, ಇನ್ನೊಬ್ಬರು ಶಿವಮೊಗ್ಗದಲ್ಲಿ, ಮತ್ತೊಬ್ಬರು ಮಂಗಳೂರಲ್ಲಿ, ಇನ್ನೊಬ್ಬರು ಗುಲ್ಬರ್ಗದಲ್ಲಿ, ಇನ್ನೊಬ್ಬರು ಧಾರವಾಡದಲ್ಲಿ ಮಾಡ್ತಾ ಇರಬೇಕು. ಮತ್ತು ಪುಸ್ತಕಗಳು ಸರ್ಕಾರದ ಪ್ರಕಟಣೆಗಳು, ಪ್ರಾಧಿಕಾರದ ಪ್ರಕಟಣೆಗಳು, ಅಕಾಡೆಮಿಗಳ ಪ್ರಕಟಣೆಗಳು, ಖಾಸಗಿಯವರ ಪ್ರಕಟಣೆಗಳು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಸಿಕ್ಕಿದರೆ ಓದುಗರ ಸಂಖ್ಯೆ ಹೆಚ್ಚಾಗ್ತದೆ. ಈಗ ನಾನೇ ನೋಡಿ, ನಾನು ಮನೆಯಲ್ಲಿ ಕೂತ್ಕೊಂಡು ಪುಸ್ತಕ ಪರ್ಚೇಸ್ ಮಾಡ್ತಿರಲಿಲ್ಲ. ಆದರೆ ಇಲ್ಲಿಗೆ ಬಂದು ಅನೇಕ ಪುಸ್ತಕಗಳು ನೋಡುವಾಗ 4-5 ಪುಸ್ತಕ ಅದು ಪರ್ಚೇಸ್ ಮಾಡೋದು ಅನ್ನಿಸಿತು ನನಗೆ. ಇದು ಭಾಳ ಮುಖ್ಯವಾದ್ದು. ಹಾಗಾಗಿ ಈ ಥರದ ಒಂದು ಖಾಸಗಿ ಪ್ರಯತ್ನ ಏನಿದೆ ಇದನ್ನು ನಾನು ಸ್ವಾಗತಿಸ್ತೇನೆ. ಮತ್ತು ಈ ಖಾಸಗಿಯವರು ಮಾಡುವ ಈ ಪ್ರಯೋಗ ರಾಜ್ಯದ ಎಲ್ಲ ಕಡೆ ಕೂಡ ಪಸರಿಸಲಿ ಅಂತ ಅಂದುಕೊಂಡಿದ್ದಾನೆ. ಆ ಮೂಲಕವಾಗಿ ಕನ್ನಡ ಓದುಗರ ಸಂಖ್ಯೆ ಇನ್ನೂ ಹೆಚ್ಚಿಲ್ಲ. ಶ್ರೀನಿವಾಸು, ಪರ್ರೆಡ್ಡಿ, ಅನಿಲ್ಲು, ನಾವುಗಳೆಲ್ಲ ಸೇರಿ ಮೊದಲನೇ ಪುಸ್ತಕ ಸಂತೆಯನ್ನು ಕಳೆದ ವರ್ಷ HSR ಲೇಔಟಿನ 3rd ಸೆಕ್ಟರ್ ಸ್ವಾಭಿಮಾನ್ ಪಾರ್ಕಲ್ಲಿ 3 ದಿವಸಗಳ ಕಾಲ ಆರ್ಗನೈಸ್ ಮಾಡಲಾಗಿದೆ. ಆ ಪುಸ್ತಕ ಸಂತೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು, ರಾಮಲಿಂಗಾರೆಡ್ಡಿ, ಜಸ್ಟಿಸ್ ನಾಗಮೋಹನ್ ದಾಸ್ ಮತ್ತು ಬರಗೂರು ರಾಮಚಂದ್ರಪ್ಪ ಇನ್ನಿತರರು ಅದರಲ್ಲಿ ಭಾಗಿಯಾಗಿದ್ದರು. ಸುಮಾರು 120 ಸ್ಟಾಲ್ಗಳನ್ನು ಅದರಲ್ಲಿ ಹಾಕಲಾಗಿತ್ತು. ಅದರಲ್ಲಿ 80 ಸ್ಟಾಲ್ಗಳು ಪುಸ್ತಕ ವ್ಯಾಪಾರ ಮಾಡತಕ್ಕಂಥ ಮಳಿಗೆಗಳಾಗಿತ್ತು. ಇನ್ನು ಉಳಿದ 40 ಮಳಿಗೆಗಳು ಆಹಾರ ಮತ್ತು ಇನ್ನಿತರ ಆಟದ ಸಾಮಾನುಗಳ ಇದಾಗಿತ್ತು. ಸೊ ಮುಂದುವರೆದ ಭಾಗವಾಗಿ ಈಗ 2ನೇ ಪುಸ್ತಕ ಸಂತೆಯನ್ನು ಶ್ರೀನಿವಾಸ್ ಮತ್ತು ಇನ್ನಿತರರು ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಸೊ ನಾವುಗಳು ಸಹ ನನ್ನ ಸಲಹೆಗಳನ್ನು ಪಡೆದಂಥ ಸಂದರ್ಭದಲ್ಲೂ ಸಹ ಇದು ಪ್ರತಿ ವರ್ಷ ಮಾಡಿಕೊಂಡು ಹೋಗುವಂಥದ್ದು ಒಂದು ಕಡೆ ಓದುಗರಿಗೆ ಸಹಕಾರಿಯಾಗುವಂಥದ್ದು, ಮತ್ತೊಂದು ಕಡೆ ಬರಹಗಾರರ ಪುಸ್ತಕಗಳನ್ನು ಸಾರ್ವಜನಿಕರ ಗಮನಕ್ಕೆ ತರತಕ್ಕಂಥ ದೃಷ್ಟಿಯಿಂದ ಮತ್ತು ವೈಚಾರಿಕತೆಯನ್ನು ಬೆಳೆಸ್ತಕ್ಕಂಥ ದೃಷ್ಟಿಯಿಂದ ಈ ರೀತಿಯ ಪುಸ್ತಕಗಳು ಪುಸ್ತಕ ಸಂತೆಗಳು 21ನೇ ಶತಮಾನದಲ್ಲಿ ಅವಶ್ಯಕತೆ ಇದೆ ಅಂಥೇಳಿ ಹೇಳಿದಂಥ ಹಿನ್ನೆಲೆಯಲ್ಲಿ ಇವತ್ತು ಈ ಪುಸ್ತಕ ಸಂತೆ ನಡೀತಾ ಇದೆ. ಸೊ ಸಾಕಷ್ಟು ಉತ್ಸಾಹ
ಮತ್ತು ಈ ಭಾಗದ ಅನೇಕರು ಯುವಕರು, ಯುವತಿಯರು, ಹಿರಿಯರು, ವಯೋವೃದ್ಧರು ಸಹ ಈ ಪುಸ್ತಕ ಸಂತೆಗೆ ಬಂದಿದ್ದಾರೆ. ಬಹುಶಃ ಇದರ ಮೂಲಕ ಪುಸ್ತಕಗಳನ್ನು ಪುಸ್ತಕಗಳನ್ನು ಓದೋದ್ರ ಮೂಲಕ ಸದ್ಬುದ್ಧಿಯನ್ನು ಬೆಳೆಸ್ಕೊಳ್ತಕ್ಕಂಥ ಉತ್ತಮ ಸಮಾಜವನ್ನು ಕಟ್ತಕ್ಕಂಥ ಅದಕ್ಕೆ ಇದು ನಾಂದಿ ಆಗ್ಬೋದು ಅಂತೇಳಿ ನಾನು ಭಾವಿಸಿದ್ದೆ. ಎಷ್ಟು ದಿನಗಳಿರುತ್ತೆ ಸರ್ ಈ ಪುಸ್ತಕ ಸಂತೆ? ಇದು 15, 16, 17 3 ದಿವಸಗಳ ಕಾಲ ಈ ಪುಸ್ತಕ ಸಂತೆಯನ್ನು ಸಂಘಟಿಸಲಾಗಿದೆ. ಇದರಲ್ಲಿ ಅನೇಕ ಜನ ಬರಹಗಾರರು, ಪ್ರಕಾಶಕರು ತಮ್ಮ ಪುಸ್ತಕ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಬಹುಶಃ ಇದರ ಸದ್ಬಳಕೆಯನ್ನು ಜನರು ಮಾಡಿಕೊಳ್ತಾರೆ. ತನ್ನ ಮೂಲಕ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನಾನು ಭಾವಿಸ್ತೀನಿ. ಪುಸ್ತಕ ಸಂತೆಗೆ ನೀವು ಉದ್ಘಾಟನೆ ಮಾಡಿದ್ರೆ ಏನು ಅನಿಸ್ತಾ ಇದೆ ಸರ್? ಸರ್, ಈಗ ಸಂತೆ ಅಂದರೆ ಎಲ್ಲ ಥರ ಸಂತೆಗಳು ನಡೀತವೆ. ಈ ಸಾಹಿತ್ಯದ ಬಗ್ಗೆ ಸಂತೆಗಳನ್ನು ನಾವು ಕೇಳಿರಲಿಲ್ಲ. ಬಹುಶಃ ಸಾಹಿತ್ಯ ಅಂದರೆ ಸಾಕು, ನಮ್ಮ ಜನಗಳಿಗೆ ಏನೋ ಒಂಥರ ಬೇಸರ ಅಂಥ ಕಾಲ ಬಂದೋಗಿದೆ. ಏಕೆಂದರೆ ಭಗವದ್ಗೀತೆ ಹಿಡಿತಿದ್ದಂಥ ಕಾಲ ಬಿಟ್ಟು ಈಗ ಮೊಬೈಲ್ ಹಿಡಿಯೋ ಕಾಲ ನಮ್ಮ ಯುವ ಜನಾಂಗಕ್ಕೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಓದುಗರ ಸಂಖ್ಯೆ ಹೆಚ್ಚಿಸಬೇಕು ಅಂತವ ನಮ್ಮ ಶ್ರೀನಿವಾಸ್ ಅವರು ಇಂಥ ಒಂದು ಅಮೂಲ್ಯವಾದ ಕೆಲಸ ಮಾಡಿದ್ದಾರೆ. ನಿಜವಾಗಲೂ ಅವರು ಒಂದು ಶಕ್ತಿ. ಒಂದು ಸರ್ಕಾರ ಅಥವಾ ದೊಡ್ಡ ದೊಡ್ಡ ಸಂಸ್ಥೆಗಳು ಮಾಡಬೇಕಾದ ಕೆಲಸನ ಅವರೊಬ್ಬರೇ ಮಾಡಿದ್ದಾರೆ. ನಿಜವಾಗ್ಲೂ ನಾವೆಲ್ಲರೂ ಸೇರಿ ಅವರಿಗೆ ಬೆಂಬಲ ಕೊಡಬೇಕು. ಇಂಥವು ಹಾಗಾಗಿ ನಡೀತಾ ಇರಬೇಕು ಸರ್. ಈಗ ಅರಮನೆ ಮೈದಾನದಲ್ಲಿ ನಡೀತಾ ಇತ್ತು ವರ್ಲ್ಡ್ ಬುಕ್ ಅಂತ, ಕಾರಣಾಂತರದಿಂದ ಎಲ್ಲ ಅದನ್ನು ಕಿತ್ತಾಕಿದ್ರು. ಇಂಥ ಸಂದರ್ಭದಲ್ಲಿ ಇವು ಬೆಳೆದಾಗ ನಿಜಕ್ಕೂ ಅದಕ್ಕೆ ಒಂದು ಅರ್ಥ ಬರುತ್ತೆ. ಈಗ ಎಷ್ಟೋ ಜನ ಓದಿರ್ತಾರೆ, ಕೆಲವು ಪುಸ್ತಕಗಳು ಓದಲೇಬೇಕು, ಅವ್ರಿಗೆ ಪುಸ್ತಕವೇ ಸಿಕ್ಕಿಲ್ಲ, ಇಂಥ ಒಂದು ಅವಕಾಶ, ಆ ಪುಸ್ತಕ ತಗೊಂಡು ಓದ್ತಾರೆ. ಇದು ನಿಜವಾಗ್ಲೂ ನನಗೆ ಆಶ್ಚರ್ಯ. ಒಳ್ಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಸೇರಿ ಒಂದು ಉದ್ಘಾಟನೆ ಕರೆಸಿದ್ರೆ ನಿಜವಾಗ್ಲೂ ಭಾಳ ಖುಷಿ ಆಯಿತು ಸರ್. ಒಳ್ಳೆ ಕಾರ್ಯಕ್ರಮ. ಈಗ ಬೆಂಗಳೂರು ಜನತೆಗೆ ಏನು ಹೇಳ್ತೀರಾ ಸರ್? ಈ ಪುಸ್ತಕ ಸಂತೆಗೆ ಬಂದರೆ ಇಲ್ಲಿ ಏನೇನು ಸಿಗ್ಬೋದು ಅಂತೀರ? ಏನಿಲ್ಲ ಸರ್, ಅವ್ರು ಮನೆ ಬಿಟ್ಟು ಚಳಿ ಬಿಟ್ಟು ಬಂದು ಇಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕು ಸರ್. ಎಲ್ಲಿ ಅವ್ರಿಗೆ ಕಿವಿಗೆ ಕನ್ನಡ ಅಂತ ಬೀಳ್ತದೆ ತಕ್ಷಣ ಬಂದು ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡೋದು ಕಲಿಬೇಕು ಸರ್. ಎಲ್ಲೋ ಮನೆಯಲ್ಲೋ ಕುಂತ್ಕೊಂಡು ಅಥವಾ ಎಲ್ಲೋ ಹೊರಗಡೆ ಕಾಲ ಕಳೆಯೋಕ್ಕೆ ಬದಲು ಇಂಥ ಜಾಗಕ್ಕೆ ಬರಬೇಕು. ನೀವು ನೋಡಿ, ಕಣ್ಣು ತುಂಬ್ಕೊಳ್ಳಿ, ಒಂದು ರೌಂಡ್ ಬಂದಾಗ ನಮಗೆ ಇಡೀ ವಿಶ್ವ ಪರಿಚಯ ಆದಂಗೆ ಆಯ್ತದಲ್ವಾ. ಅದರಿಂದ ಅಂಥ ಜಾಗಕ್ಕೆ ಅವ್ರು ಬಂದರೆ ಒಳ್ಳೆಯದು. ನಿಜವಾಗ್ಲೂ ನಾವು ನಮ್ಮ ಸ್ನೇಹಿತರು ಬರೋರು ಅವ್ರ ಸ್ನೇಹಿತರನ್ನ ಎಳ್ಕೊಂಬರ್ಬೇಕು. ಈಗ ಮೊದಲು ಅವ್ರಿಗೆ ಕಲಿಸ್ಬೇಕಾದ್ರೆ ಹಂಗೆ ಆಗ್ತದೆ ಅಂತ ನಾನು ಭಾವಿಸ್ತೀನಿ ಸರ್. ನೀವು ಸಂಗ್ರಹ ಮಾಡಿರೋ ಒಂದು 25 ಲಕ್ಷ ಪುಸ್ತಕದ ಕನ್ನಡದ್ದೇ ಆದಂಥ ಎಷ್ಟು ಇರ್ಬೋದು ಸರ್ ಪುಸ್ತಕಗಳು? ಸರ್, ನನ್ನ ಮೇಲೆ ಎಲ್ಲ ಭಾಷೆದು ಇದೆ, ಕನ್ನಡ ಮೇಜರ್ ಆಗಿದೆ. ಕನ್ನಡದಿಗೆ ಎಷ್ಟು ಲಕ್ಷ ಇರ್ಬೋದು? ಕನ್ನಡದ್ದು ನಿಮಗೆ ಏನಿದ್ರೆ ಒಂದು 4-5 ಲಕ್ಷದ ಪುಸ್ತಕವೇ ಸರ್. ಎಲ್ಲ ಇವೆ ಸರ್. ಸುಮಾರು ಮುದ್ರಣ ಕಲೆ ಶುರುವಾದ ತವಳಿಂದ ಪುಸ್ತಕ ಕಲೆಕ್ಟ್ ಮಾಡಿದ್ದೀನಿ. ಅಂದರೆ ಈಗ ಏನು ಪುಸ್ತಕ ಇದೆ ಅಂದರೆ, ಈಗ ಭಗವದ್ಗೀತೆ ಅಂದರೆ ಭಗವದ್ಗೀತೆ ಅಂದರೆ 2,500 ಬುಕ್ಸ್ ಇದೆ. ಎಲ್ಲೂ ಇಲ್ಲ, ಯಾವ ಆಶ್ರಮದಲ್ಲೂ ಇಲ್ಲ. ಗಾಂಧೀಜಿ ಬಗ್ಗೆ 2,500 ಇದೆ. ರಾಮಾಯಣ, ಬಾಲರಾಮಾಯಣ ಐತಲ್ಲ ಅಯೋಧ್ಯೆಯಲ್ಲಿ, ಅಲ್ಲಿ ಉದ್ಘಾಟನೆ ಆದಾಗ ರಾಮಾಯಣನ 2,500 ರಾಮಾಯಣ ಪ್ರದರ್ಶನಕ್ಕೆ ಇಟ್ಟಿದೆ. 5 ಹೊತ್ತು ರಾಮಾಯಣ ಹೇಳ್ತಾರೆ, 2,500 ಒಂದೇ ಕಡೆ ಇಟ್ಟಿದ್ದು ಎಲ್ಲೂ ಇಲ್ಲ. ಹೀಗೆ ಎಲ್ಲವೂ ಇದೆ. ನಮ್ಮ ಜನರು ತೆರೆದ್ರಿಂದ ಬಂದು ಅದು ನೋಡಿ ಸಂತೋಷ ಪಡಬೇಕು, ಬಳಸ್ಕೋಬೇಕು ಸರ್. ಇಲ್ಲಾಂದರೆ ಏನು ಸಾರ್ಥಕ ಆಗಲ್ಲ ಅಲ್ವಾ. ಬರೀ ಅದನ್ನು ಕ್ರೋಢೀಕರಿಸೋಒಂದು ಕಡೆ ಇಟ್ಟರೆ ಆಗಲ್ಲ. ನಮ್ಮ ಜನ ಅದನ್ನು ಬಳಸ್ಕೋಬೇಕು. ಆ ದಿಕ್ಕಿನಲ್ಲಿ ನೀವು ಆ ಕೆಲಸ ಮಾಡ್ತಾಯಿದ್ದೀರಿ. ಧನ್ಯವಾದ ನಿಮಗೆ.